ಪುರಸಭೆ ಸದಸ್ಯನ ಬರ್ಬರ ಕೊಲೆ ನಡೆದಿದೆ. ನಡು ರಸ್ತೆಯಲ್ಲಿ ಕೊಲೆ ಮಾಡಿದ ಹಂತಕರು. ಆನೇಕಲ್ ಪುರಸಭೆ ಸದಸ್ಯ ರವಿ ಎಂಬಾತನನ್ನ ಆನೇಕಲ್ ಪಟ್ಟಣದ ಬಹದ್ದೂರ್ಪುರ ಬಳಿ ಕೊಲೆ ಮಾಡಿದ್ದಾರೆ. ಹೊಂಚು ಹಾಕಿ ರವಿಯನ್ನ ಅಡ್ಡಗಟ್ಟೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂತಹ ಹಂತಕರು. ಅವನ ಹೆಸರು ಬಂದು ನಾಗರಾಜ್ ಅಂತ, ರಮೇಶ್ನು ಅವನ ಅಡ್ಡ ಹೆಸರು ಬಾತುಗುನು ಅಂತ ಕರೀತಾರೆ ಸರ್. ಒಬ್ಬನು ಮಾತ್ರ ಅವನು ಹುಚ್ಚವು ಯಾಕೆ ಹೋಗಿದ್ದೀನಿ ಅಂತ ಅವ್ನು ಇದ್ದುಕೊಂಡೆ ಇಷ್ಟ ಆಗೈತೆ ಸರ್. ಅವನ ಹತ್ರ ಫೋನ್ ಐತೆ ಸರ್. ಇಷ್ಟೆಲ್ಲ ಕಾರಣ ಸಂತೂರ್ಣೆ ಸರ್. ಮನೆ ಹತ್ರ ಸರ್, ಬಿಲ್ಡಿಂಗ್ ಪಕ್ಕದಲ್ಲೇ ಸರ್. ಇನ್ನೊಂದು ಬಿಲ್ಡಿಂಗ್, ಆ ಬಿಲ್ಡಿಂಗ್ ಹತ್ರ ಹೋಗಿ ಬರ್ತೀನಿ ಅಲ್ಲಿಗೆ ಹೋಗಿ ಹೊಂಚಾಕೊಂಡೆ ಅಂದ್ರೆ 4 ಜನ ಸರ್. ಇದ್ರಲ್ಲಿ ಇವನೇ ಬಾತುಗುನು MGR ಇಬ್ರು ಕರ್ಸಿ 1 ವಾರ ಆಗಿತ್ತು. ಕಳೆದ 15 ದಿನದಿಂದ ಲಾಂಗ್ ಹಿಡಿದು ಓಡಾಡುತ್ತಿದ್ದ ಯುವಕರು. ಇದೇ ಯುವಕರಿಂದ ಇಂದು ಪುರಸಭಾ ಸದಸ್ಯನ ಕೊಲೆ ನಡೆದಿದೆ. ಕಾಂಗ್ರೆಸ್ ಪುರಸಭೆ ಸದಸ್ಯ ರವಿ ಮರ್ಡರ್ ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪುರಸಭೆ ಸದಸ್ಯನ ಹತ್ಯೆಯ ಸಿಸಿಟಿವಿ ದೃಶ್ಯ ಸೆರೆಯಾಗಿದೆ. ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದ ಹಂತಕರು ನಡೆಸಿದ ಭೀಕರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾರು ಮತ್ತು ಬೈಕ್ನಲ್ಲಿ ಬಂದಿದ್ದಂತಹ ಹಂತಕರು ರವಿ ಎಂಬಾತನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಹುಡುಗಿ ಫೋನ್ ಮಾಡಿದ್ದು ಅಮ್ಮ ಮಕ್ಳೀಶ್ವರಕ್ಕ ನಾವು ಮಾತಾಡೋದು ಬೇಡ, ಇವ್ರು ಮಾತಾಡ್ಕಲ್ಲ ಕಿಕ್ಕೊಂಡು ಇವ್ರು ಏನೋ ಸಾಯಿಸ್ಬಿಡ್ತಾರೆ. ಬೇಕಾಗಿದ್ರೆ ಅವನ್ನ ಬೇಡಮ್ಮ ಬಿಟ್ಬಿಡು ಅಂತ ನಾನು ಹೇಳ್ದ ಸಹ ಹಣ ಹುಡುಗಿಕ ಇವತ್ತಿಂದ ಪರಿಸ್ಥಿತಿ ತತ್ತಾರಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದು ಗೌರ್ಮೆಂಟ್ ಜಾಗ ಸರ್. ಅವರಪ್ಪನ ತೋಟಗಿರೋದಕ್ಕ ನಮ್ಮ 40 ವರ್ಷದಿಂದ ನಮ್ಮ ತಾತ ಮುತ್ತಾತನೆಲ್ಲ ಹಾಕವ್ರೆ ಅಂತ ಜಾಗ ನಮ್ದು ಅಂತ ಕುತ್ಕೊಂಡವ್ರೆ. ಅವ್ರೆ ಅವ್ರ ರಿಲೇಷನ್ ಅವರೇ ಮಾಡಿರ್ತಾರೆ ಅಂತ ಅವರೇ ಮಾಡಿರೋದ್ರೆ ಯಾರು ರಮೇಶ್. ನಿಮ್ಮ ಹೆಸರೇನಮ್ಮ? ನಮ್ಮ ಮಗುನ ಎಡ ಮಾಡ್ಬಿಟ್ರಲ್ಲ ಸರ್. ಬಾದು ರಮೇಶ್ ನಾಗರಾಜು ಗುಡ್ಡ ನನ್ನ ಮಗನ ಅವನು ಏನು ಸ್ಟೇಷನ್ ಹತ್ರ ಏನಾದ್ರು ಸರ್ ಸಣ್ಣ ಪುಟ್ಟ ರೋಡ್ ವಿಷಯಕ್ಕೆ ಕಂಪ್ಲೇಂಟ್ ಬಂದು ಅವ್ರು ಕೊಟ್ರು. ನಾವು ಕೇಳಿದ್ದಕ್ಕೆ ನಮ್ಮನ್ನ ಗದ್ರಿದ್ರು ಇವ್ರು ಪೊಲೀಸರು, ನಮ್ಮನ್ನ ಗದ್ರಿದ್ರು. ಅವ್ರು ಬಂದು ಇದು ಆಸ್ತಿ ವಿಚಾರ ಸರ್ ನಡೆದಿರೋದು. ಇದು ಸ್ಮಶಾನ ಜಾಗಕ್ಕೆ ಓಡಾಡ್ತಾ ಇದ್ದಾನೆ ರವಿ. ಓಡಾಡ್ತಾ ಇರೋದಕ್ಕೆ ನಮ್ಮ ಮನೆ ಹತ್ರ ಇರೋರೆಲ್ಲ ಸ್ಮಶಾನ ಅಂತ ಹೇಳಿರೋದು. ಅವ್ನು ನಮ್ಮ ಇದ್ದಾನೆ. ಗಲಾಟೆ ಮಾಡಕ್ಕಾಗಲ್ಲ ಅನ್ಬಿಟ್ಟು ನಮ್ಮನ್ನ ರೋಡಲ್ಲಿ ಅಡ್ಡಾಕೋದು, ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಹೇಳಿಕೆಯನ್ನ ನೀಡಿದ್ದಾರೆ. ಸಾಯಂಕಾಲ 8:30 ಸುಮಾರಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಹೊರಬಂದ ನಂತರ 3 ಅಟ್ಯಾಕ್ ಅನ್ನ ಮಾಡ್ತಾರೆ. ಕೂಡಲೇ ರವಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆರೋಪಿಗಳು ಯಾರು ಎಂದು ಗೊತ್ತಾಗಿದೆ. 2 ತಂಡಗಳನ್ನ ರಚನೆ ಮಾಡಿದ್ದೇವೆ. ಸ್ವಲ್ಪ ದಿನದ ಹಿಂದೆ ಕಾರಿನ ಗ್ಲಾಸ್ ಹಾಗೂ ಮನೆ ಗ್ಲಾಸ್ ಹೊಡೆದಿದ್ರು. ಆ ಗ್ಯಾಂಗ್ ರವಿ ಜೊತೆಗೆ ಇದ್ರು, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂದು ರವಿಯನ್ನ ಕೊಲೆ ಮಾಡಿದ್ದಾರೆ ಎಂದು ಗೊತ್ತಾಗಿದೆ. ಇನ್ನು ತನಿಖೆ ಮಾಡ್ತಾ ಇದ್ದೇವೆ. ಆ ನಂತರ ನಿಖರ ಮಾಹಿತಿ ಗೊತ್ತಾಗುತ್ತಿದೆ. ಇನ್ನು ಮುಂದೆ ಇಂತಹ ಸಮಾಜಘಾತುಕರ ವಿರುದ್ಧ ಕ್ರಮವನ್ನ ವಹಿಸುತ್ತೇವೆ ಎಂದು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ದಿವಸ ಸಾಯಂಕಾಲ 8:30ರಿಂದ 8:40 ಟೈಮಲ್ಲಿ ಕೌನ್ಸಿಲರ್ ರವಿ ಅಂತ ಇದ್ದಾರೆ. ಅವರ ಮನೆ ಹತ್ರ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಅವ್ರ ಮನೆ ಹೊರಗಡೆ ಕರ್ಕೊಂಡ್ಬಿಟ್ಟು ಏನೋ ಮಾತಾಡಬೇಕು ಅಂತ ಹೊರಗಡೆ ಕರ್ಕೊಂಡ್ಬಿಟ್ಟು ಅಲ್ಲಿ ಸ್ಟ್ಯಾಬಿಂಗ್ ಆಗಿರಿದೆ. ಆ ಸ್ಟ್ಯಾಬಿಂಗು ಒಂದು 3ರಿಂದ 4 ಜನ ಕೂಡಿ ಸ್ಟ್ಯಾಬಿಂಗ್ ಮಾಡಿದ್ದು ಈ ಘಟನೆ ಆದ ನಂತರ ಇಮಿಡಿಯೇಟಾಗಿ ಪೊಲೀಸ್ ಇನ್ಫಾರ್ಮೇಷನ್ ಬಂದ ನಂತರ ನಮ್ಮ ಪೊಲೀಸ್ ಇಮಿಡಿಯೇಟಾಗಿ ಬಂದು ಅವ್ರಿಗೆ ತೊಗೊಂಬಂದಿದ್ದಾರೆ. ಇಂಜರ್ಡ್ಗೆ ತೊಗೊಂಬಂದು ಹಾಸ್ಪಿಟಲ್ ಬಂದ ನಂತರ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ನಂತರ ಅವ್ರಿಗೆ ಇಮಿಡಿಯೇಟಾಗಿ ಅವರು ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆ ಬೇಸಿಸ್ ಮೇಲೆ ಇವಾಗ ಒಂದು 103 ಅಂದರೆ ಮರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಇದರೊಳಗೆ ಇರುವಂಥ ಆರೋಪಿಗಳು ಯಾರು ಅಂತ ಸಸ್ಪೆಕ್ಟ್ಸ್ ಅಂತ ನಮಗೆ ತಿಳಿದು ಬಂದಿದೆ. ಆ ಪ್ರಕಾರ ನಾವು ಇಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಿ
ಒಂದು ಆಲ್ರೆಡಿ 2 ತಂಡಗಳನ್ನು ನಾವು ರಚನೆ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ಅವ್ರು ಯಾರು ಮಾಡಿದ್ದಾರೆ ಅಂತ ಅದನ್ನು ಕೂಡ ನಾವು ಪ್ರಾಥಮಿಕ ತನಿಖೆ ಅಂತಂದರೆ ಏನು ಹಿಂದೆ ಒಂದು ಕೇಸ್ ಆಗಿದೆ, ಒಂದು ಸ್ವಲ್ಪ ದಿವಸಗಳ ಹಿಂದೆ ಒಂದು ಕೇಸ್, ಅದರೊಳಗೆ ಏನಂತಂದರೆ ಒಂದು ಹರ್ಟ್ ಕೇಸ್ ಇದೆ. ಅದರಲ್ಲಿ ಒಂದು ವಿಚಾರ ಏನಂದರೆ ಕಾರಿಂದ ಗ್ಲಾಸು ಮತ್ತು ಮನೆ ಮೇಲೆ ಒಂದು ಏನು ಕಲ್ಲು ಗಿಲ್ಲು ಬಿಸಾಕಿದ್ದು, ಅದೊಂದು ಕೇಸ್ ಆಗಿತ್ತು. ಆ ಕೇಸಿನಲ್ಲಿರುವಂಥ ಆರೋಪಿಗಳು ಇವರ ಜೊತೆಗಿದ್ದಿದ್ದು, ಡಿಸೀಸ್ಡ್ ಅವ್ರ ಜೊತೆಗಿದ್ದರು. ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಇವ್ರದ್ದು ಒಂದು ಗ್ರೌಸ್ ಇತ್ತು, ಅದು ಒಂದು ತಿಳಿದು ಬಂದಿದೆ. ಮತ್ತು ಇನ್ನಿಷ್ಟು ತನಿಖೆ ನಾವು ಮಾಡಬೇಕಾಗಿರಿದೆ. ಅದು ಫರ್ದರ್ ನಾವು ನಮ್ಮ ಇದು ಕೇಸು ಒಬ್ಬ ಹಿರಿಯ ಅಧಿಕಾರಿ ಅನ್ನೋ ಕೇಸನ್ನು ನಾವು ತನಿಖೆ ಮಾಡಲಿಕ್ಕೆ ಹೇಳಿದ್ದು, DYSP ರ್ಯಾಂಕ್ ಆಫೀಸರ್ ಅದನ್ನು ತನಿಖೆ ಮಾಡ್ತಾರೆ. ಆದಷ್ಟು ಬೇಗ ಇದರಲ್ಲಿ ಯಾರು ಭಾಗವಹಿಸಿದ್ದಾರೆ ಇವರೆಲ್ಲರಿಗೂ ಕೂಡ ನಾವು ಶಿಕ್ಷೆ ಮಾಡ್ತೀವಿ.